ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಪ್ರಕರಣದಲ್ಲಿ ಗೃಹ ಸಚಿವರ ಹೇಳಿಕೆ ಅತ್ಯಂತ ಖಂಡನೀಯ. ಅವರ ಹೇಳಿಕೆಯೇ ಆ ಸಮಾಜಕ್ಕೆ ಮಾಡಿರುವ ಅನ್ಯಾಯ. ಲಿಂಗಾಯತ ಸಮುದಾಯದ ಓಟು ಬೇಕು, ಬೇಡಿಕೆ ಈಡೇರಿಸಿ ಅಂದ್ರೆ ಲಾಠಿ ಏಟು. ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲು ಆ ಸಮಾಜ ತೀರ್ಮಾನ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಇವತ್ತು ವಕ್ಫ್ ಬೋರ್ಡ್ ಅವಾಂತರ ಮೇಲೆ ಚರ್ಚೆಗೆ ನಿಲುವಳಿ ಕೊಟ್ಟಿದ್ದೀನಿ. ವಕ್ಫ್ ಬೋರ್ಡ್ನ ಅವಾಂತರ ಅನ್ಯಾಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಮಠ ಮಾನ್ಯಗಳು, ಶಾಲಾ ಕಾಲೇಜುಗಳ ಆಸ್ತಿ ಕಬಳಿಕೆ ಆಗಿದೆ. ವಕ್ಫ್ ಬೋರ್ಡ್ ದೆವ್ವದ ರೀತಿ ರಾಜ್ಯವನ್ನ ವ್ಯಾಪಿಸ್ತಾ ಇದೆ ಎಂದಿದ್ದಾರೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಒಳ್ಳೆಯ ತೀರ್ಮಾನ. ನಾನು ಕೇಂದ್ರದ ತೀರ್ಮಾನವನ್ನ ಸ್ವಾಗತ ಮಾಡ್ತೀನಿ. ಪ್ರತಿ ಚುನಾವಣೆಯಲ್ಲಿ ನೀತಿ ಸಂಹಿತೆ ಬಂದಾಗ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ. ಪದೇ ಪದೇ ಚುನಾವಣೆಗಳು ನಡೆದ್ರೆ ಸಾರ್ವಜನಿಕ ಹಣ ದುಂದು ವೆಚ್ಚವಾಗುತ್ತೆ. ಇದಕ್ಕೆ ಕಡಿವಾಣ ಹಾಕಲು ಕೈಗೊಂಡ ಮೋದಿ ಅವರ ನಿರ್ಧಾರ ಸ್ವಾಗತ ಎಂದು ಹೇಳಿದರು. ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ವಕ್ಫ್ ಬೋರ್ಡ್ ಅವಾಂತರಗಳು, ವಕ್ಫ್ ಬೋರ್ಡಿಂದ ರೈತರಿಗೆ ಆಗ್ತಾ ಇರೋ ಅನ್ಯಾಯಗಳು, ವಕ್ಫ್ ಬೋರ್ಡಿಂದ ಮಠ ಮಂದಿರಗಳು, ಶಾಲಾ ಕಾಲೇಜುಗಳು ವಕ್ಫ್ ಬೋರ್ಡ್ನ ಆಸ್ತಿ ಆಗಿರೋದರ ವಿರುದ್ಧವಾದಂಥ ಒಂದು ನಿಲುವಳಿ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ಇವತ್ತು ಮೋಸ್ಟ್ಲಿ 11 ಗಂಟೆಗೆ ಈ ವಕ್ಫ್ ಬೋರ್ಡಿನ ಅವಾಂತರಗಳು, ಈ ವಕ್ಫ್ ಬೋರ್ಡ್ ಒಂದು ರೀತಿ ದೆವ್ವದ ರೀತಿ ಇಡೀ ರಾಜ್ಯವನ್ನು ವ್ಯಾಪಿಸ್ತಾ ಇದೆ. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಈಗಾಗಲೇ ಮಾಡಿದ್ದೀರಿ ರಾಜ್ಯಾದ್ಯಂತ. 11 ಗಂಟೆಗೆ ಅದರ ಚರ್ಚೆ ಆಗುತ್ತೆ. ನಿನ್ನೆ ಪಂಚಮಸಾಲಿ ಹೋರಾಟದ ಬಗ್ಗೆ ಗೃಹ ಸಚಿವರು ಕೊಟ್ಟಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ನಾವೇನು ಅವ್ರಿಗೆ ಮುತ್ತಿಡಬೇಕಾಗಿತ್ತ ಅನ್ನೋ ಹೇಳಿಕೆ ಏನಿದೆ, ಆ ಹೇಳಿಕೆನೇ ಆ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ. ಲಾಠಿ ಏಟು, ರಕ್ತ ಬರೋ ರೀತಿ ತಿಂದು ಸ್ವಾಮೀಜಿಗಳ ಬಂಧನ ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಈ ಲಿಂಗಾಯತ ಸಮುದಾಯದ ವೋಟ್ ಮಾತ್ರ ಬೇಕು, ಅವ್ರಿಗೆ ಏಟ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ವೋಟ್ ಕೊಡೋವಾಗ ಈ ಮಾತುಗಳು ಆಡಲ್ಲ, ಏಟ್ ಕೊಡುವಾಗ ದುರಾಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಕಲಿಸ್ತೀರಿ ಅಂತ ನಾನು ಕೂಡ ಅವ್ರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯ ಒಂದು ನಿರ್ಧಾರ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ 365 ದಿನದಲ್ಲಿ ಪ್ರತಿ ವರ್ಷದಲ್ಲೂ ಒಂದಲ್ಲ ಒಂದು ಎಲೆಕ್ಷನ್ ದೇಶದಲ್ಲಿ ನಡೀತಾನೇ ಇರುತ್ತೆ. ಮತ್ತು ಪ್ರತಿ ಬಾರಿನೂ ಕೂಡ ಈ ಕೋಡ್ ಆಫ್ ಕಂಡಕ್ಟ್ ಬಂದರೆ 45 ದಿನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೂ ಆಗಲ್ಲ, ಯಾವುದೇ ಉದ್ಘಾಟನೆಗಳು ಆಗಲ್ಲ. ಮತ್ತು ಪದೇ ಪದೇ ಎಲೆಕ್ಷನ್ ಬರೋದ್ರಿಂದ ಸಾರ್ವಜನಿಕರ ಹಣ ಏನಿದೆ, ಟ್ಯಾಕ್ಸ್ ಪೇಯರ್ಸ್ ಹಣ, ಅದು ದುಂದು ವೆಚ್ಚ ಆಗ್ತಾಯಿದೆ. ಈ ದುಂದು ವೆಚ್ಚವನ್ನು ತಡೆ ಮಾಡೋಕ್ಕೆ ಮೋದಿಯವರು ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ಇದನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ವಿರೋಧ ಪಕ್ಷಗಳು ಕೂಡ ರಾಜಕೀಯವನ್ನು ಬದಿಗಿಟ್ಟು ಅವರು ಕೂಡ ಇದಕ್ಕೆ ಬೆಂಬಲ ಮಾಡಿದ್ರೆ ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಏನು ಖರ್ಚಾಗ್ತಾ ಇದೆ ಹಣ, ಅದೆಲ್ಲ ಉಳಿತಾಯ ಆಗ್ತೈತೆ. ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದ ನಾನು ಇವತ್ತು ಸ್ವಾಗತ ಮಾಡ್ತಾಯಿದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.